ಆತನ ಯಾಜಕರಲ್ಲಿ ಮೋಶೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದೋತ್ತರವನ್ನು ದಯಪಾಲಿಸುತ್ತಿದ್ದನು. ಗುರುವಾರ 4ನೇ ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮೀಕನ ಪ್ರವಾದನ ಗ್ರಂಥ 5ನೇ ಅಧ್ಯಾಯದ 4ನೇ ವಚನ. ಆತನು ಯೆಹೋವನ ಬಲವನ್ನು ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆಯನ್ನು ಹೊಂದಿದವನಾಗಿ ನಿಂತು ತನ್ನ ಹಿಂಡನ್ನು ಮೇಯಿಸುವನು. ಆ ಹಿಂಡು ನೆಮ್ಮದಿಯಾಗಿ ನೆಲೆಗೊಂಡಿರುವುದು. ಆತನು ಭೂಮಿಯ ಕಟ್ಟ ಕಡೆಯವರೆಗೂ ಪ್ರಬಲನಾಗಿರುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಮೆಸ್ಸಿಯನನ್ನು ಕಳಿಸಿಕೊಡುತ್ತೇನೆಂಬುದಾಗಿ ಪ್ರವಾದನೆಯಲ್ಲಿ ನುಡಿದು ಅವರು ನೆಮ್ಮದಿಯಾಗಿರುವಂತೆ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನೆಮ್ಮದಿಯಾಗಿ ನೆಲೆಗೊಂಡಿರುವರು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ ದೇವರ ಆದುಕೊಂಡಂಥ ಜನಾಂಗವು ಬಹಳಷ್ಟು ರೀತಿಯಾದಂಥ ಹೋರಾಟ, ಸಮಸ್ಯೆ, ತಮ್ಮದೇ ಆದಂಥ ಸ್ವಾತಂತ್ರ್ಯ ಇಲ್ಲದೆ ಬೇರೆಯವರ ಆಳ್ವಿಕೆ, ದಬ್ಬಾಳಿಕೆಯಲ್ಲಿ ಇದ್ದಂಥವರಿಗೆ ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ಅದ್ಭುತವಾದಂಥ ಒಂದು ನಿರೀಕ್ಷೆಯನ್ನು ಕೊಡುತ್ತಿದ್ದಾನೆ. ತಾನು ತನ್ನ ಮೆಸ್ಸಿಯನನ್ನು ಕುರುಬನಾಗಿ ಕಳಿಸುತ್ತೇನೆಂಬುದಾಗಿ. ಅಂದರೆ ಸಣ್ಣದಾದಂಥ, ಯಾವ ರೀತಿಯಲ್ಲೂ ಕೂಡ ತಿಳಿಯದೆ ಇದ್ದಂಥ ಬೆತ್ಲೆಹೇಮಿನಲ್ಲಿ ಒಬ್ಬ ಮೆಸ್ಸಿಯನು ಹುಟ್ಟುತ್ತಾನೆ. ಕುರುಬನಾಗಿ ತನ್ನ ಕುರಿಗಳನ್ನು ಮೇಯಿಸುತ್ತಾನೆ, ಮಂದೆಯನ್ನು ಮೇಯಿಸುತ್ತಾನೆ. ಅವುಗಳಿಗೆ ಯಾವ ತೊಂದರೆಯಾಗದ ಹಾಗೆ ದೇವರ ಬಲದಿಂದ, ದೇವರ ಮಹಿಮೆಯಿಂದ ಅವರನ್ನು ನಡೆಸುತ್ತಾನೆ, ಹಿಂಡನ್ನು ಮೇಯಿಸುತ್ತಾನೆ. ಆ ಹಿಂಡು ನೆಮ್ಮದಿಯಾಗಿ ನೆಲೆಗೊಂಡಿರುವುದು ಎಂಬುದಾಗಿ ವಾಕ್ಯ ಹೇಳುವಂಥ. ಅಂದರೆ ಯಾವ ಜನರು ತತ್ತರಿಸಿ ಬೇಸರದಿಂದ ಕಷ್ಟದಲ್ಲಿ ನೋವಿನಲ್ಲಿದ್ದಾರೋ ಅಂಥವರಿಗೆ ನೆಮ್ಮದಿಯಾದಂಥ ಸಮಯವನ್ನು ಕೊಡಲಿಕ್ಕೆ ಮೆಸ್ಸಿಯನು ಬರುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಯೇಸು ಕ್ರಿಸ್ತನು ನಮ್ಮ ಕುರುಬನು, ಒಳ್ಳೆ ಕುರುಬನು, ನಮ್ಮನ್ನು ಮೇಯಿಸುವಂಥವನು, ನೆಮ್ಮದಿಯಲ್ಲಿ ನಡೆಸುವಂಥವನು, ಎಲ್ಲ ಭೀತಿಯಿಂದ ತಪ್ಪಿಸುವಂಥವನು, ಯಾವ ಹಾನಿಯಾಗದಕ್ಕೆ ಕಾಪಾಡುವಂಥವನಾಗಿದ್ದಂತೆ. ಈ ಮೆಸ್ಸಿಯನ ಕುರಿತಾಗಿ ಅನೇಕ ವರ್ಷಗಳ ಹಿಂದೆ ದೇವರು ತನ್ನ ಪ್ರವಾದಿ ಮೂಲಕವಾಗಿ ನುಡಿದು ನಿರೀಕ್ಷೆ ಕೊಟ್ಟಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ, ಯೇಸು ಕ್ರಿಸ್ತನನ್ನು ನಂಬುತ್ತಾ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವ. ಯೇಸು ಕ್ರಿಸ್ತನು ಇಡೀ ಲೋಕಕ್ಕೆ ಕುರುಬನಾಗಿ ಎಲ್ಲ ಭೀತಿಯಿಂದ ತಪ್ಪಿಸಿ ಅಪಾಯ ಮುಟ್ಟದ ಹಾಗೆ ನಮ್ಮನ್ನು ಕಾಪಾಡಿ ನೆಮ್ಮದಿಯಾಗಿ ಇರುವಂತೆ ಮಾಡುತ್ತಾನೆ. ಕರ್ತನೆ, ದಯಮಾಯ ಸ್ವಾಮಿ, ಕೊಟ್ಟಂತ ಈ ನಿರೀಕ್ಷೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.